ಹೆಲೋ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ಬದನೆಕಾಯಿ ಪಲ್ಯ ಹೇಳ್ತೀನಿ. ದಿಢೀರ್ನಂಗೆ ಮಾಡ್ಕೋಬೋದು. ಒಂದು ಬಾಣಲೆಯಲ್ಲಿ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಆಮೇಲೆ ಕುಟ್ಟಿರೋ ಮೆಣಸಿನ್ಕಾಯಿನ ಹಾಕ್ತಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲೊಂದು 3-4 ಮೆಣಸಿನ್ಕಾಯಿ ತೊಗೊಂಡು ಕುಟ್ಟಿದ್ದೀನಿ ಅದನ್ನ. ಆಮೇಲೆ ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ತುಂಬ ಸಿಂಪಲ್ಲಾಗಿ ದಿಢೀರ್ನಂಗೆ ಮಾಡ್ಕೊಬೋದು. ಪಲ್ಯನ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಅರಿಶಿನ, ಆಮೇಲೆ ಬದನೆಕಾಯಿ ಹಾಕಿ. ಬದನೆಕಾಯಿನ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಯಾಕಂದರೆ ಅದು ಫುಲ್ಲು ಮೆತ್ತಗಾದರೆ ಟೇಸ್ಟ್ ಬರೋಲ್ಲ. ಹಾಗಾಗಿ 1 ನಿಮಿಷ ಅಷ್ಟೇ ಬೇಯಿಸಿ ಎಣ್ಣೆಯಲ್ಲಿ ಅದನ್ನ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹುರಳು ಪುಡಿ, ಆಮೇಲೆ ಬೆಲ್ಲ ಎಲ್ಲನೂ ಹಾಕಿ ಚೆನ್ನಾಗಿ ಕದಡಿ ಅದನ್ನ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕುದಿಯೋಕೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಒಂದು ಎಗ್ ಮುಚ್ಚಿಟ್ಬಿಡಿ. ಸ್ವಲ್ಪ ಹೊತ್ತು ಬೇಯಿಸಿ, ಜಾಸ್ತಿ ಹೊತ್ತು ಬೇಯಿಸ್ಬೇಡಿ ಅದನ್ನ, ಯಾಕಂದರೆ ನಾವು ಬಿಸಿಗೆ ಮುಚ್ಚಿಟ್ರೆ ಅದು ಮತ್ತೆ ಮೆತ್ತಗಾಗುತ್ತೆ. ಆಮೇಲೆ ಕೊತ್ತಂಬರಿ ಹಾಕಿ, ತುರಿದಿರೋ ಕೊಬ್ಬರಿ ಹಾಕಿ, ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ ಯಾರು ನೋಡಿ